Good morning, students. Welcome to the class. Today I continue the problems on heights and distances. See the problems. So a person standing on a bank of a river observes that the angle subtended by a tree on the opposite bank is 60 degree. When he returns 40 meters from the bank, he finds the angle to be 30 degree. Find the height of the tree and the breadth of the river ಅಂತ ಹೇಳಿದ್ದಾರೆ. ನೋಡಿ, problem is too simple. So and very interesting. See here. So this is the tree. So this is the river. ನೋಡಿ, ಇದು ಒಂದು ರಿವರ್. ಇದು ಈ ರಿವರ್ನ ಒಂದು ಬ್ಯಾಂಕ್ ಅಲ್ಲಿ ಅಂದ್ರೆ ಒಂದು ಸೈಡ್ ಒಂದು ಎಡ್ಜ್ ಅಲ್ಲಿ ರಿವರ್ನ ಒಂದು ಎಡ್ಜ್ ಅಲ್ಲಿ ಒಂದು ಟ್ರೀ ಇದೆ, ಇನ್ನೊಂದು ಎಡ್ಜ್ ಅಲ್ಲಿ ಒಬ್ಬ ಪರ್ಸನ್ ಇದ್ದಾನೆ. ಸೊ ಆಂಗಲ್ ಏನಿದೆ, ಅವನ ಟ್ರೀನ ಅಬ್ಸರ್ವ್ ಮಾಡಿದ್ರೆ ಅದು ಎಷ್ಟು ಅಂತ ಹೇಳಿದಾರೆ ಅಂದ್ರೆ 60 ಡಿಗ್ರಿ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ 60 ಡಿಗ್ರಿ. ಸೊ ಇದು ರಿವರ್, ಇದಿಷ್ಟು ಸೇರಿಸಿ ರಿವರ್ ಎಕ್ಸ್ ಅಷ್ಟು ಬ್ರೆಡ್ತ್ ಇದೆ ರಿವರ್ ಅಂತ ಅನ್ಕೊಳ್ಳಿ. ಅಂದ್ರೆ ರಿವರ್ ಒಂದು ಎಕ್ಸ್ ಮೀಟರ್ಸ್ ಅಷ್ಟು ಅಗಲ ಇದೆ. ಸೊ ಇದು ಒಂದ್ ಎಂಡ್ ರಿವರ್ದು, ಇದು ಇನ್ನೊಂದು ಎಂಡ್ ಬ್ಯಾಂಕ್. ಸೊ ಆ ಬ್ಯಾಂಕ್ ಅಲ್ಲಿ ನಿಂತಿದ್ದ, ಆ ಬ್ಯಾಂಕ್ ಇಂದ ಏನ್ ಮಾಡ್ದ, ಒಂದಷ್ಟು ದೂರ ಮುಂದಕ್ಕೆ ನಡ್ಕೊಂಡು ಹೋಗ್ತಾನೆ. ಸೊ ಎಷ್ಟು ನಡೀತಾನೆ ಅಂತ ಹೇಳ್ತಾರೆ, ವೆನ್ ಹಿ ರಿಟರ್ನ್ಸ್ 40 ಮೀಟರ್ಸ್. ಸೊ ಇಲ್ಲಿ 40 ಮೀಟರ್ಸ್ ಅಷ್ಟು ಈ ತರ ಮೂವ್ ಆಗ್ತಾನೆ. ಸೊ ಹಾಗೆ ಮೂವ್ ಆದಾಗ ಆ ಆಂಗಲ್ ಅವನಿಗೆ ಅದೇ ಟ್ರೀದು 30 ಡಿಗ್ರಿ ಅಂತ ಗೊತ್ತಾಗ್ತದೆ. ಅಂದ್ರೆ ಅದು 40 ಮೀಟರ್ಸ್ ಅಷ್ಟು ಅವನು ಮೂಮೆಂಟ್ ತಗೊಂಡ. ಸೊ ಇದು ಎ ಬಿ ಸಿ ಡಿ ಅಂತ ಮಾರ್ಕ್ ಮಾಡ್ತೀನಿ. ಸೊ ನೋಡಿ, ಬಿ ಸಿ ಈಸ್ ದ ಬ್ರೆಡ್ತ್ ಆಫ್ ದ ರಿವರ್. ಸಿ ಡಿ ಅಂದ್ರೆ ಆ ಪಾಯಿಂಟ್ ಇಂದ ಒಂದು 40 ಮೀಟರ್ಸ್ ಅಷ್ಟು ಮುಂದೆ ಹೋಗಿದ್ದಾನೆ. ಸೊ ನಾನು ಹೇಳಿದ ಅರ್ಥ ಆಯ್ತು ಅಂತ ಅನ್ಕೋತೀನಿ, ಆಯ್ತಾ? ಸೊ ಇನ್ನು ನಿಮಗೆ ನೀಟಾಗಿ ಗೊತ್ತಾಗ್ಬೇಕಂದ್ರೆ ನೋಡಿ, ಇದು ರಿವರ್ ಇದು. ಸೊ ಇದು ರಿವರ್. ಸೊ ಈ ರಿವರ್ನ ಒಂದು ಎಂಡಲ್ಲಿ ಟ್ರೀ ಇದೆ, ಆಯ್ತಾ? ಇನ್ನೊಂದು ಎಂಡಲ್ಲಿ ಅವ್ನು ನಿಂತಿದ್ದಾನೆ. ಸೊ ಅವನೇನ್ ಮಾಡ್ತಾನೆ, 40 ಮೀಟರ್ಸ್ ಇದ್ರೆ ನಡ್ಕೊಂಡು ಹೋಗ್ತಾನೆ. ಸೊ ಅಲ್ಲಿಂದ ರಿವರ್ನ ಆ ಟ್ರೀನ ಅಬ್ಸರ್ವ್ ಮಾಡ್ತಿದ್ದಾನೆ ಅಂತ ಅರ್ಥ. ಸೊ ಹಾಗಿರೋದು. ಸೊ ಹಾಗಿದ್ರೆ ಅವ್ರೇನ್ ಕೇಳಿದಾರೆ, ಹೈಟ್ ಆಫ್ ದ ಟ್ರೀನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದಾರೆ, ಹಾಗೆ ಬ್ರೆಡ್ತ್ ಆಫ್ ದ ರಿವರ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದಾರೆ. ಸೊ ಸೊಲ್ಯೂಷನ್ ಹೇಗೆ ಅದು, ಆಸ್ ಯೂಶುವಲ್ ಇಲ್ಲಿ ಆಂಗಲ್, ಹಿಯರ್ ಆಂಗಲ್ ACB is equal to 60 degree and angle ADB is equal to 30 degree. So from the triangle, ಅಥವಾ ಸಾರಿ ಅದಕ್ಕಿಂತ ಮುಂಚೆ AB is equal to, let AB is equal to H and BC is equal to X ಅಂತ ಚೂಸ್ ಮಾಡೋಣ. ಅದಾದ್ಮೇಲೆ ಹಿಯರ್ CD is equal to 40 meters, ಅದು ಅವರೇ ಕೊಟ್ಟಿರೋದು. So now from the right angle triangle, ACB right angle triangle ನಲ್ಲಿ tan theta ನ ಡಿಫೈನ್ ಮಾಡೋಣ. ಸೊ tan theta is equal to opposite by adjacent, that is AB divided by BC. ಸೊ theta ಅಂದ್ರೆ 60 ಡಿಗ್ರಿ. ಸೊ ಹಾಗಾಗಿ ಇಲ್ಲಿ theta ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ tan 60 ಆಯ್ತು, is equal to AB means H divided by BC means X ಅಂತ. So ಇಲ್ಲಿ tan 60 value, that is root 3 is equal to H by X ಅಂತ. Next again from the triangle, from the right angle triangle ADB right angle triangle ಅಲ್ಲಿ tan theta ಡಿಫೈನ್ ಮಾಡ್ಕೊಂಡ್ರೆ tan theta is equal to opposite by adjacent, that is BD. ಇಲ್ಲಿ ನೋಡಿ, ADB ಗೆ BD ಟೋಟಲಿ BD ಏನ್ ಬರುತ್ತೆ, that is the adjacent side, ಅದೇ ಬೇಸ್. ಸೊ ಇಲ್ಲಿ ಥೀಟಾ ವ್ಯಾಲ್ಯೂ ಬಂದು 30 ಡಿಗ್ರಿ ಇದೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. tan 30 ಡಿಗ್ರಿ ಆಯ್ತು, is equal to AB ಅಂದ್ರೆ H divided by BD ಅಂದ್ರೆ ನೋಡಿ BC ಪ್ಲಸ್ CD ಅಂತ ಬರೀಬಹುದು. ಸೊ tan 30 ಅಂದ್ರೆ 1/√3 is equal to H divided by, so BC ಅಂದ್ರೆ X ಅಂತ ಪ್ಲಸ್ CD ಅಂದ್ರೆ 40. ಸೊ ಇದಿಷ್ಟ ಆಯ್ತು ನೋಡಿ. ಈಗ ಅಬ್ಸರ್ವ್ ಮಾಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀನಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ x plus 40 is equal to
√3 ಇಂಟು ಎಚ್ ಆಯ್ತು. ಇದನ್ನ √3 ಇಲ್ಲಿಗೆ ಎಕ್ಸ್ ಪ್ಲಸ್ 40 ಇಲ್ಲಿಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇದನ್ನ √3x ಇಸ್ ಈಕ್ವಲ್ ಟು ಎಚ್ ಅಂತ ಬರಿಬಹುದು. ಅಂದ್ರೆ ಎಚ್ ಇರೋ ಜಾಗದಲ್ಲಿ ನಾವು √3x ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಹಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಸೊ ಏನಾಗತ್ತಿದು ಅಂತ, ಎಕ್ಸ್ ಪ್ಲಸ್ 40 ಈಸ್ ಈಕ್ವಲ್ ಟು √3 ಇಂಟು ಎಚ್ ಅಂದ್ರೆ ಇದನ್ನ ಕಾಲ್ ದಿಸ್ ಈಕ್ವೇಶನ್ ಆಸ್ 1. ಎಚ್ ಅಂದ್ರೆ √3x ಅಲ್ವಾ. ಸೊ ಈ ಎಚ್ ಇರೋ ಜಾಗದಲ್ಲಿ √3x ನ ರೀಪ್ಲೇಸ್ ಮಾಡ್ತೀನಿ. ಯಾಕೆ ಸರ್ ಅಂದ್ರೆ ನಾನು ಆಕ್ಚುಲಿ ಎಕ್ಸ್ ನು ಕಂಡುಹಿಡಿಬೇಕು, ಹಾಗೆ ಎಚ್ ನು ಫೈಂಡ್ ಔಟ್ ಮಾಡಬೇಕು. ವಿ ಹ್ಯಾವ್ ಟು ಫೈಂಡ್ ದ ಬ್ರೆಡ್ತ್ ಆಫ್ ದ ರಿವರ್ ಅಂಡ್ ಆಲ್ಸೋ ದ ಹೈಟ್ ಆಫ್ ದ ಟ್ರೀ. ಸೊ ದಟ್ಸ್ ವೈ ಐ ರೀಪ್ಲೇಸ್ ದಿಸ್ ಎಚ್ ಆಸ್ √3x. So now this becomes x plus 40 is equal to √3 into √3 means 3x. So now transfer this x to RHS. This becomes 40 is equal to 3x minus x. So we know 3x minus x is 2x, that is equal to 40. That implies x is equal to 20 meters. So that is the breadth of the river. So 20 meters is the breadth of the river. Now substitute this value of x to equation 1. So then the equation 1 becomes √3 into 20 is equal to h, or h is equal to 20 √3 meters. So this is the height of the tree. So the height of the tree is 20 √3 meters and the breadth of the river is 20 meters. So I think ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. Hence the result. Next I move on to the next problem. So that is the 11th one. A person is at the top of a tower 75 feet high. From there he observes a vertical pole and finds the angle of depression of the top and the bottom of the pole, which are 30 degree and 60 degree respectively. Find the height of the pole ಅಂತ ಹೇಳಿದ್ದಾರೆ. ಸೊ ಹೇಗೆ ಇದು, so observe the problem. So it's also a very simple one. Heights and distance ನಲ್ಲಿ ಇರೋದು ಎಲ್ಲಾ ಸಿಂಪಲ್ ಅನ್ನ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. So if you know the concept you can easily solve the problems. So 11th one. So see here. So this is the tower. So the tower is 75 feet high. Next, from there he observes a vertical pole and finds the angle of depression ಅಂತ ಹೇಳ್ತಾರೆ. ಅಂದ್ರೆ ಆ ಟವರ್ ಟಾಪ್ ಇಂದ ಒಂದು ವರ್ಟಿಕಲ್ ಪೋಲ್ ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಬೇಸ್ಮೆಂಟ್. ಸೊ ವರ್ಟಿಕಲ್ ಪೋಲ್ ನ ಅಬ್ಸರ್ವ್ ಮಾಡ್ತಾನೆ. ಸೊ ಆ ವರ್ಟಿಕಲ್ ಪೋಲ್ ನ ಟಾಪ್ ಅಂಡ್ ಬಾಟಮ್, ಟಾಪ್ ಮತ್ತೆ ಬಾಟಮ್ ಎರಡನ್ನೂ ಅಬ್ಸರ್ವ್ ಮಾಡ್ತಿರೋದು. ಸೊ ಇದರಲ್ಲಿ ಟಾಪ್ ಹಾಗೆ ಬಾಟಮ್, ಸೊ ಎರಡನ್ನೂ ಅಬ್ಸರ್ವ್ ಮಾಡ್ದಾದನ. ಸೊ ಅಲ್ಲಿ ಏನ್ ಹೇಳ್ತಾರ, ಟಾಪ್ ಅಂಡ್ ಬಾಟಮ್ ಆಫ್ ದ ಪೋಲ್ ವಿಚ್ ಆರ್ 30 degree and 60 degree. ದ ಆಂಗಲ್ ಆಫ್ ಡಿಪ್ರೆಷನ್ ಇಸ್ 30 degree and 60 degree. ಸೊ ಆಂಗಲ್ ಆಫ್ ಡಿಪ್ರೆಷನ್ ಅಂದಾಗ ನಾವಲ್ಲಿ ಒಂದು ಲೈನ್ ನ ಫಾರ್ಮೇಶನ್ ಮಾಡ್ಕೊಂತೀವಿ. ಸೊ ದಿಸ್ ಈಸ್ 30 degree and this one is 60 degree. So the angle of depression is 30 and 60 ಅಂತ ಹೇಳ್ತಾರೆ. ಸೊ ನೋಡಿ ಅದು ಏನ್ ಪೋಲ್ ಇತ್ತು ಅಲ್ಲಿಗೆ ಕರೆಸ್ಪಾಂಡಿಂಗ್ ಆಗಿ ನಾನೊಂದು ಲೈನ್ ನ ಡ್ರಾ ಮಾಡ್ಕೋತೀನಿ. ಸೊ ಅಗೈನ್ ಆಲ್ಟರ್ನೇಟಿವ್ ಆಂಗಲ್ ಇದು 30 degree ಇದೆ ಅಂದ್ರೆ ಇದು ಕೂಡ 30 degree ಬರುತ್ತೆ. ಸೊ ಇದು 60 ಇದೆ ಅಂದ್ರೆ ಇಲ್ಲಿ ತಗೊಳ್ಬೇಕು 60 degree. ನೋಡಿ ಅಬ್ಸರ್ವ್ ಮಾಡಬೇಕು, ಈ ಲೈನ್ ಎಂಡ್ ಆಗ್ತಿರೋದು ಇಲ್ಲಿ. ಸೊ ಹಾಗಾಗಿ ಅಲ್ಲಿ ಬರುತ್ತೆ ಆಂಗಲ್. ಅದೇ ಈ ಲೈನ್ ಎಂಡ್ ಆಗ್ತಿರೋದು ಇಲ್ಲಿ. ಸೊ ಇಲ್ಲಿ ತಗೊಳ್ಬೇಕು ನಾವು ಆಂಗಲ್. ಸೊ ದಿಸ್ ಈಸ್ ಆಕ್ಚುಲಿ 30 ಅಲ್ಲ, ಸಾರಿ 60 degree. ಸೊ ದಿಸ್ ಈಸ್ 60 degree. ಸೊ ಇದು ಆಂಗಲ್ ಆಫ್ ಡಿಪ್ರೆಷನ್ ಅಂತ ಹೇಳಿರೋದ್ರಿಂದ ನಾವು ಈ ತರ ತಗೊಂಡಿರೋದು. ನಾವು ಮಾರ್ಕ್ ದ ಪಾಯಿಂಟ್ಸ್ ಎ ಬಿ ಸಿ ಡಿ ಇ ಎನ್. ಸೊ ಎ ಬಿ ಸಿ ಡಿ ಇ ಅಂತ ಹೇಳಿ ಮಾರ್ಕ್ ಮಾಡಿದ್ದೀನಿ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇದು ಪ್ರಾಬ್ಲಮ್ನ ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕು ಅಂತ. ಸೊ ಫೈಂಡ್ ದ ಹೈಟ್ ಆಫ್ ದ ಪೋಲ್. ಸೊ ಇದು ಪೋಲ್, ಇದು ಅದರ ಹೈಟ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಟೇಕ್ ದಟ್ ಆಸ್ ಎಚ್ ಅಂತ. ಸೊ ಅದನ್ನ ನಾನು ತಗೊಂತಾ ಇದೀನಿ. ಇದು 75 ಫೀಟ್ ಅಂತ ಹೇಳೋದು, 75 ಫೀಟ್ ಅಂತ ಹೇಳೋದು. ಸೊ ದಟ್ ಈಸ್ ದ ಹೈಟ್ ಆಫ್ ದ ಟವರ್. ಟೋಟಲ್ ಎ ಸಿ ವ್ಯಾಲ್ಯೂ ಈಸ್ 75 ಅಂತ. ಸೊ ಹಾಗಿದೆ. ಸೊ ಹೀಗಿದ್ರೆ ನಾವಿಲ್ಲಿ ಎಚ್ ನ ಕಂಡುಹಿಡಿಬೇಕು. ಹೇಗೆ ಅಂತ, ಹಿಯರ್ ಆಂಗಲ್ ಎ ಇ ಬಿ ಈಸ್ ಈಕ್ವಲ್ ಟು 30 degree. ಆಂಗಲ್ ಎ ಡಿ ಸಿ ಈಸ್ ಈಕ್ವಲ್ ಟು 60 degree. ಸೊ ಇದಾದ್ಮೇಲೆ ಗಿವನ್ ದಟ್
ಎ ಸಿ ಇಸ್ ಈಕ್ವಲ್ ಟು 75 ಅಂತ ಕೊಟ್ಟಿದ್ದಾರೆ. ಹಾಗೆ ಲೆಟ್ ಅಸ್ ಟೇಕ್ ದಟ್ ಇ ಡಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಎಚ್. ನೋಡಿ ಇ ಡಿ ಅಂದ್ರೂ ಒಂದ, ಬಿ ಸಿ ಅಂದ್ರೂ ಒಂದ. ಯಾಕೆ ಅಂದ್ರ ಬಿ ಇ ಡಿ ಸಿ ಇಸ್ ಅ ರೆಕ್ಟಾಂಗಲ್. ಆ ರೆಕ್ಟಾಂಗಲ್ ನಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿರುತ್ತೆ. ಹಾಗಾಗಿ ಇ ಡಿ ಲೆಂತ್ ಎಚ್ ಇದೆ ಅಂದ್ರೆ ಬಿ ಸಿ ಕೂಡ ನಮ್ಗೆ ಇಲ್ಲಿ ಎಚ್ ಬರುತ್ತೆ. ಸೊ ದಟ್ ಈಸ್ ದ ಹೈಟ್ ಆಫ್ ದ ಪೋಲ್. ಸೊ ಅದನ್ನ ನಾನು ಇಲ್ಲಿ ಎಚ್ ಅಂತ ಹೇಳಿ ಡಿನೋಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಫರ್ದರ್ ನಾನು ಏನ್ ಫೈಂಡ್ ಔಟ್ ಮಾಡಿದೀನಿ ಅಂದ್ರೆ, ಏನ್ ಕನ್ಸಿಡರ್ ಮಾಡಿದೀನಿ ಅಂದ್ರೆ, ಫ್ರಮ್ ದ ರೈಟ್ ಆಂಗಲ್ ಟ್ರಯಾಂಗಲ್. ನೋಡಿ ನಮಗೆ ಎರಡು ರೈಟ್ ಆಂಗಲ್ ಟ್ರಯಾಂಗಲ್ ಬಂದಿದೆ. ಸೊ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಎ ಇ ಬಿ, ಎ ಇ ಬಿ ಅನ್ನೋ ರೈಟ್ ಆಂಗಲ್ ಟ್ರಯಾಂಗಲ್ ಒಂದು, ಎ ಡಿ ಸಿ ಅನ್ನೋದು ರೈಟ್ ಆಂಗಲ್ ಟ್ರಯಾಂಗಲ್ ಇನ್ನೊಂದು. ಸೊ ನಾನೀಗ ಎ ಇ ಬಿ ರೈಟ್ ಆಂಗಲ್ ಟ್ರಯಾಂಗಲ್ ನ ಚೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ tan theta is equal to opposite by adjacent. ಸೊ ಆಪೋಸಿಟ್ ಸೈಡ್ ಏನಂದ್ರೆ ಎ ಬಿ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದ್ರೆ ಬಿ ಇ. ಸೊ ಥೀಟಾ ವ್ಯಾಲ್ಯೂ ಬಂದು ನಮಗೆ ಅಲ್ಲಿರೋದು 30 ಡಿಗ್ರಿ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. tan 30 is equal to ಎ ಬಿ divided by BE can also be written as CD ಅಂತ ಕೂಡ ಬರೀಬಹುದು. Because again BECD is a rectangle. In rectangle opposite sides are equal. So that's why I write this BE as CD. So we know the value of tan 30, that is 1 by root 3. So that is equal to AB divided by CD. So ಇದು ಹೀಗೆ ಇರಲಿ. ನೆಕ್ಸ್ಟ್ ನೋಡ್ಕೊಂಡು ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೋಣ. Again from the triangle, from the right angled triangle ADC. So from the right angled triangle ADC I define tan theta. So that is opposite side, that is AC divided by adjacent side CD. So tan 60, here the angle is tan 60. AC means 75 divided by CD ಹಾಗೆ ಇರಲಿ. ಸೊ ಸಿ ಡಿನ ನಾನು ಹಾಗೆ ಉಳಿಸ್ಕೋತಾ ಇದ್ದೀನಿ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಒಂದು ಸಣ್ಣ ಸಿಂಪ್ಲಿಫಿಕೇಶನ್. 1 by root 3 is equal to ಎ ಬಿನ ನಾವು ಎ ಸಿ ಮೈನಸ್ ಬಿ ಸಿ ಅಂತ ಬರೀಬಹುದು ಡಿವೈಡೆಡ್ ಬೈ ಸಿ ಡಿ. ಸೊ ಈ ಎ ಸಿ ಮೈನಸ್ ಬಿ ಸಿ ಅಂದ್ರೆ ಅಲ್ಲಿ ಎ ಸಿಗೆ ನಾವು 75 ಅಂತ, ಬಿ ಸಿ ಅಂದ್ರೆ ಎಚ್ ಅಂತ ಹೇಳಿ ಡಿನೋಟ್ ಮಾಡಬಹುದು. ಸೊ ಹಾಗೆ ಬರ್ಕೋಣ. ಸೊ ಅದಕ್ಕಿಂತ ಮುಂಚೆ ಇದನ್ನೊಂದು ಚೂರು ಸಿಂಪ್ಲಿಫಿಕೇಶನ್. ರೂಟ್ 3 is equal to 75 divided by CD, ಅಥವಾ CD is equal to 75 by root 3. ಸೊ ಇದರಲ್ಲಿ CD ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ. ಸೊ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ನೌ ಈಕ್ವೇಶನ್ 1 ಇಂಪ್ಲೈಸ್, ಈಕ್ವೇಶನ್ 1 ನ 1 by root 3 is equal to AC ಅಂದ್ರೆ 75 ಮೈನಸ್ BC ಅಂದ್ರೆ, ನೋಡಿ BC ಅಂದ್ರೆ H ಅಂತ ತಗೊಂಡಿದೀವಿ ಅದು, ಡಿವೈಡೆಡ್ ಬೈ CD ಅಂದ್ರೆ, ನೋಡಿ CD ಕಂಡುಹಿಡ್ಕೊಂಡಿದೀವಿ, ದಟ್ ಈಸ್ 75 divided by root 3. So now 1 by root 3 is equal to reciprocal ತಗೊಂಡ್ರೆ root 3 into 75 minus H divided by 75 ಆಯ್ತಾ. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 75 into 1 ಅಂದ್ರೆ 75. ಇಲ್ಲಿ root 3 into 75 minus H divided by root 3. ಯಾಕೆ ಸರ್ ಈ ತರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅಂದ್ರೆ ರೂಟ್ 3 ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ನಾನು ಈ ತರ ಬರ್ದಿದ್ದೀನಿ. ಇಲ್ಲೇ ಡೈರೆಕ್ಟ್ ಆಗಿ ಇಲ್ಲಿ ನಾನು ಸಾರಿ, ಐ ಎಕ್ಸ್ಟ್ರೀಮ್ಲಿ ಸಾರಿ, ಅದು ಕ್ಯಾನ್ಸಲ್ ಆಗಲ್ಲ ಆಕ್ಚುಲಿ. ರೂಟ್ 3 into ರೂಟ್ 3 ಅಂದ್ರೆ ರೂಟ್ 3 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡೋಣ. ರೂಟ್ 3 into ರೂಟ್ 3 ಅಂದ್ರೆ ರೂಟ್ 3 ಹೋಲ್ ಸ್ಕ್ವೇರ್ ಇಂಟು 75 ಮೈನಸ್ ಎಚ್ ಅಂತ. ಸೊ ದಿಸ್ ಈಸ್ 75 ಈಸ್ ಈಕ್ವಲ್ ಟು ರೂಟ್ 3 ಹೋಲ್ ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 into 75 minus h. So that is 75 is equal to 75 into 3 into 75 ಅಂದ್ರೆ 225 minus 3h. Now transfer this 3h to LHS, that is plus 3h. 225 minus 75, that is 3h is equal to 150. H is equal to 150 divided by 3, that is 50. So 50 75 feet ಅಲ್ಲ. ಸೊ ಹಾಗಾಗಿ ಇದು 50 feet ಇರುತ್ತೆ. ಸೊ ದಟ್ ಈಸ್ ದ ಹೈಟ್ ಆಫ್ ದ ಪೋಲ್. ಹನ್ಸ್ ದ ರಿಸಲ್ಟ್. ಐ ಥಿಂಕ್ ಇದು ನಿಮಗೆ ಅರ್ಥ ಆಗಿದೆ ಪ್ರಾಬ್ಲಮ್ ಅಂತ ಅನ್ಕೊಂತೀನಿ. ಇಟ್ಸ್ ವೆರಿ ಸಿಂಪಲ್ ಒನ್. ಏನಾದ್ರು ಡೌಟ್ ಇದ್ರೆ ನೀವು ಕ್ಲಾರಿಫೈ ಮಾಡ್ಕೊಳ್ಬಹುದು. ಸೊ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಐ ಮೂವ್ ಆನ್ ಟು ದ 12th ಒನ್.
So see the problem. Two towers of height 14 meter and 25 meter stand on level ground. The angle of elevation of their tops from a point on the line joining their feet are 45 degree and 60 degree respectively. Find the distance between the towers ಅಂತ ಹೇಳಿದ್ದಾರೆ. ಸೊ ನೋಡಿ ಇಲ್ಲಿ ಎರಡು ಪೋಲ್ ಇದೆ, ಒಂದು 14 ಮೀಟರ್ಸ್ ಇದೆ, ಇನ್ನೊಂದು 25 ಮೀಟರ್ಸ್ ಇದೆ. ಸೊ ಎರಡೂ ಕೂಡ ಒಂದೇ ಲೆವೆಲ್ ಗ್ರೌಂಡ್ ಅಲ್ಲಿ ಇದೆ. ಸೊ ಅಲ್ಲಿ ಎಕ್ಸಾಕ್ಟ್ಲಿ ಒನ್ ಪಾಯಿಂಟ್ ಇಂದ ಆಂಗಲ್ ಆಫ್ ಎಲಿವೇಶನ್ ಹೇಳಿದ್ದಾರೆ. ಸೊ ದ ಲೈನ್ ಜಾಯಿನಿಂಗ್ ದೇರ್ ಫೀಟ್ ಆರ್ 45 degree and 60 degree. So if 14 meters ಗೆ 45 degree and this one is 60 degree. So idu 45 degree and this one is 60 degree. So I mark these points are A, B, C, D, E, N. So ಹಾಗೆ ನೆಕ್ಸ್ಟ್ AB ಲೆಂತ್ ಕೊಡಿದ್ದಾರೆ, ಅಂದ್ರೆ 14 ಮೀಟರ್ ಇದು ಟವರು and this one is 25 ಮೀಟರ್. ಸೊ ಈ ಪಾಯಿಂಟ್ ಇಂದ ನೋಡಿ ಫೂಟ್ ಆಫ್ ದ ಟವರ್ ಏನಿತ್ತು ಅಲ್ಲಿ ತನಕ ಬಂದಿರುವಂತ ಲೆಂತ್ ನ ಎಕ್ಸ್ ಅನ್ಕೊಂತೀನಿ, ಇದನ್ನ ವೈ ಅಂತ ಚೂಸ್ ಮಾಡ್ತಾ ಇದೀನಿ. ಹಿಯರ್ ಯು ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಟವರ್ಸ್. ಬಿ ಇಂದ ಡಿ ತನಕ ಎಷ್ಟು ಲೆಂತ್ ಇದೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಸೊ ಬಿ ಇಂದ ಡಿ ತನಕ ಲೆಂತ್ ನ ನೀವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಎಕ್ಸ್ ಮತ್ತೆ ವೈ ನ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಹೇಗೆ ಅಂದ್ರೆ ಫ್ರಮ್ ದ ರೈಟ್ ಆಂಗಲ್ ಟ್ರಯಾಂಗಲ್ ಎಸಿಬಿ ರೈಟ್ ಆಂಗಲ್ ಟ್ರಯಾಂಗಲ್ ನ ತಗೋಣ. ಸೊ ಎಸಿಬಿ ರೈಟ್ ಆಂಗಲ್ ಟ್ರಯಾಂಗಲ್ ನಲ್ಲಿ ಟ್ಯಾನ್ ಥೀಟಾನ ಡಿಫೈನ್ ಮಾಡೋದು. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್, ದಟ್ ಈಸ್ ಬಿಸಿ. ಸೊ ಟ್ಯಾನ್ ಥೀಟಾ ಅಂದ್ರೆ 45 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಅಂದ್ರೆ 14 ಡಿವೈಡೆಡ್ ಬೈ ಬಿ ಸಿ ಅಂದ್ರೆ ಎಕ್ಸ್ ಅಂತ. ಸೊ ಟ್ಯಾನ್ 45 is 1 is equal to 14 by x. So that implies x is equal to 14. Next, from the right angle triangle ECD right angle triangle ನಲ್ಲಿ again tan theta define ಮಾಡಿದ್ರೆ opposite side that is ED divided by adjacent side that is CD. So tan theta ಅಂದ್ರೆ 60 degree, ED ಅಂದ್ರೆ ನೋಡಿ 25 ಇದೆ, so 25 substitute ಮಾಡೋಣ, divided by CD means y. So tan 60 value is √3 is equal to 25 by y. So cross multiplication ಮಾಡ್ಕೊಂಡ್ರೆ y is equal to 25 by √3. So ನೋಡಿ ಇಲ್ಲಿ ಏನು ಕಂಡುಹಿಡಿಯಬೇಕಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟವರ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಟವರ್ಸ್ is equal to x plus y ಅಂತ. x plus y ಇಲ್ಲಿಂದ ಇಲ್ಲಿ ತನಕ ಇರುವಂತ ಡಿಸ್ಟೆನ್ಸ್. ಸೊ x ನ ನಾವು ಈಗ ಕಂಡುಹಿಡ್ಕೊಂಡಿದೀವಿ, ದಟ್ ಈಸ್ 14 ಅಂತ, ಪ್ಲಸ್ y ಅಂದ್ರೆ 25 by √3. ಸೊ ದಿಸ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟವರ್ಸ್. ಸೊ ಇದು ನಮಗೆ ಡಿಸ್ಟೆನ್ಸ್ ಇರೋದು, ಇದು ಮೀಟರ್ ಅಲ್ಲಿ ಹೇಳಿರೋದ್ರಿಂದ ಟೋಟಲ್ ಇದನ್ನ ಮೀಟರ್ ಅಂತ ಹೇಳಿ ಡಿನೋಟ್ ಮಾಡೋಣ. ಹನ್ಸ್ ದ ರಿಸಲ್ಟ್. ಐ ಥಿಂಕ್ ಇದಿಷ್ಟು ನಿಮಗೆ ಪ್ರಾಬ್ಲಮ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಾದ್ರು ಡೌಟ್ ಇದ್ರೆ ಇದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.